ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳಲು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳಲು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ. ತಾನನನನಂ ತಾನನನನಂ ತಾನನನಂ ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾದುತಿಶಾರದ ನಮೋಸ್ತುತೆ. ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ. ತಾನನನನಂ ತಾನನನನಂ ತಾನನನಂ ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾದುತಿಶಾರದ ನಮೋಸ್ತುತೆ. ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ. ತನಕಾಸುಖಂ ನಾರೀವರಂ ಶುಭದಂ ತಂತುನಾನೇನ ಮಮ ಜೀವನ ಹೇತುನಾ. 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 ಇಂದು ಶರಣೆ ಅಖಿಲ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಇವರ
ಪುತ್ರಿಯಾದ ಪರಿಣಿ ಇವರನ್ನು ಗುರುಲಿಂಗ ಲಿಂಗನ ಸಾಕ್ಷಿಯಾಗಿ ವಿವಾಹ ಪಂಚಾಚಾರ್ಯ ಸ್ಥಳಗಳಲ್ಲಿ ಅರಿತು ಗುರುಲಿಂಗ ಲಿಂಗನ ಪ್ರೇಮಿಯಾಗಿ ಅನ್ಯೋನ್ಯವಾದ ಬದುಕಿನಿಂದ ಸಾಗಿಸುವ ಮೂಲಕ ಆದರ್ಶಪ್ರಾಯವಾಗುತ್ತದೆ ಎಂದು ಗುರುಲಿಂಗ ಲಿಂಗನ ಸಾಕ್ಷಿಯಾಗಿ ಹೇಳುತ್ತೇನೆ ಹಾಗೂ ನನ್ನ ದಾಂಪತ್ಯ ಜೀವನದಲ್ಲಿ ಪತಿಧರ್ಮವನ್ನು ನಾನು ಸುಖಿಯಿಂದಲೂ ಅನುಸರಿಸುತ್ತೇನೆ ಎಂದು ಗುರುಲಿಂಗ ಲಿಂಗನ ಸಾಕ್ಷಿಯಾಗಿ ಪ್ರತಿಜ್ಞೆ ಹೇಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಇವರ ಪುತ್ರಿಯಾದ ನಾನು ಈ ದಿನ ಹೇಮಾ ಮತ್ತು ಶಿವಯ್ಯನವರ ಪುತ್ರನಾದ ಅನುಷ್ ಶಿವಯ್ಯ ಜೊತೆ ವಿವಾಹವಾಗುತ್ತಿದ್ದೇನೆ. ನೂತನವಾಗಿ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಾನು ಅನುಷ್ ಶಿವಯ್ಯನವರನ್ನು ಪತಿಯಾಗಿ ಸ್ವೀಕರಿಸಿ ಬದುಕಿನಲ್ಲಿ ಏಕಪತ್ನಿ ವ್ರತಸ್ಥೆಯಾಗಿ ಆದರ್ಶ ದಾಂಪತ್ಯವನ್ನು ಬಾಳುತ್ತಾ ಪತ್ನಿ ಧರ್ಮಕ್ಕೆ ಚ್ಯುತಿ ಇಲ್ಲದಂತೆ ಬಾಳಲೆಂದು ಹೋಗುತ್ತೇನೆ ಎಂದು ಗುರುಲಿಂಗ ಲಿಂಗನ ಸಾಕ್ಷಿಯಾಗಿ ಪ್ರತಿಜ್ಞೆ ಹೇಳುತ್ತಾ ಹಾಗೂ ಶರಣರ ಆದರ್ಶಗಳನ್ನು ಬದುಕಿನ ಕೊನೆಯವರೆಗೆ ಆಚರಿಸಿಕೊಂಡು ಆದರ್ಶಪ್ರಾಯನಾಗುತ್ತೇನೆ ಎಂದು ಪ್ರತಿಜ್ಞೆ ಗುರುಲಿಂಗ ಲಿಂಗನ ಸಾಕ್ಷಿಯಾಗಿ ಪ್ರತಿಜ್ಞೆ ಹೇಳುತ್ತೇನೆ. ಶರಣ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ತಾಯಿಪೇಟೆ ಹುಡಿ ತಾಯಿಪೇಟೆ ತಮ್ಮ ವಾಸಿಯಾದ ನಾವುಗಳು ಇಂದು ನಮ್ಮ ಪುತ್ರಿ ಹರಣಿಯವರನ್ನು ಹೇಮ ಮತ್ತು ಶಿವಯ್ಯನವರ ಅನುಷ್ ಶಿವಯ್ಯನವರಿಗೆ ವಿವಾಹ ಮಾಡುತ್ತಿದ್ದೇವೆ. ಆದ ಕಾರಣ ಇಂದಿನಿಂದ ಅನುಷ್ ಶಿವಯ್ಯನವರನ್ನು ಅಡಿಯನಾಗಿ ಸ್ವೀಕರಿಸಿ ತಮ್ಮ ಮಗನಂತೆ ಪ್ರೀತಿಸುತ್ತಾ ಬಾಳುತ್ತೇವೆಂದು ಹಾಗೂ ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂತಹ ನ್ಯೂನತೆಗಳು ಬರದಂತೆ ಎಚ್ಚರಿಕೆ ವಹಿಸಿ ಬುದ್ಧಿ ಹೇಳಿಕೊಂಡು ಹೋಗುತ್ತೇವೆ. ಹಸ್ತಾಭರಣ ಪ್ರಜಾಕರಣ ಶಿರಸ್ಥಲ ಮಾರ್ಗಗಳಾದ ಶರಣರಾಗಿ ಕೊನೆಗಳಿಗೆ ಬಾಳುತ್ತೇವೆ ಎಂದು ಪ್ರತಿಜ್ಞೆ ಹೇಳುತ್ತೇವೆ. ಶರಣ ಶರಣಾರ್ಥಿಗಳು. ಶರಣ ಬಂಧುಗಳೇ, ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ. ಶರಣ ಬಂಧುಗಳೇ, ಇಂದು ಹೇಮ ಅಖಿಲ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಇವರ ಮಗಳಾದ BM ಭರಣಿಯವರನ್ನು ನಮ್ಮ ಪುತ್ರನಾದ ಅನುಷ್ ಶಿವಯ್ಯನಿಗೆ
ವಿವಾಹ ಮಾಡಿಸುವುದರ ಮೂಲಕ ಆಕೆಯನ್ನು ಇಂದು ನಮ್ಮ ಸೊಸೆಯಾಗಿ ಸ್ವೀಕರಿಸುತ್ತಿದ್ದೇವೆ ಹಾಗೂ ಆಕೆಯನ್ನು ಮಗಳಂತೆ ಪ್ರೀತಿಸುತ್ತೇವೆ. ಇವರಿಬ್ಬರ ದಾಂಪತ್ಯ ಬದುಕಿನಲ್ಲಿ ಯಾವುದೇ ರೀತಿಯ ನ್ಯೂನತೆಗಳು ಬರದಂತೆ ಎಚ್ಚರಿಕೆ ವಹಿಸುತ್ತಾ ಅವರನ್ನು ಆದರ್ಶ ದಂಪತಿಗಳಾಗಿ ಬಾಳುವಂತೆ ರೂಪಿಸುತ್ತೇವೆ ಮತ್ತು ಬದುಕಿನಲ್ಲಿ ಶರಣತತ್ವಗಳ ಆದರ್ಶಗಳನ್ನು ಅಳವಡಿಸಿಕೊಂಡು ಆದರ್ಶಪ್ರಾಯರಾಗುತ್ತೇವೆ ಎಂದು ಗುರುಲಿಂಗ ಜಂಗಮ ಸಾಕ್ಷಿಯಾಗಿ ಪ್ರತಿಜ್ಞೆ ನೀಡುತ್ತೇವೆ. ಸರ್ವ ಶರಣಾರ್ಥಿಗಳು. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುಜಾತ ಮೇಡಮ್ ಅವರು ಇದ್ದಾರೆ. ಸುಗತ ಶ್ರೀನಿವಾಸ್ ಅವರು ದಾಂಪತ್ಯವನ್ನು ಬಗ್ಗೆ 2 ನಿಮಿಷ ಮಾತಾಡಬೇಕು ಅಂತ ಕೋರಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಿವಾಹ ಸಂದರ್ಭದಲ್ಲಿ ಭಾಷಣ ಮಾಡಲು ಸ್ವಲ್ಪ ಕಷ್ಟ. ಬಹಳ ಮೊದಲನೇ ಸರ್ತಿ ವಿವಾಹದ ಸಂದರ್ಭದಲ್ಲಿ ಭಾಷಣ ಮಾಡಬೇಕಾದಂತ ಒಂದು ಸಂದರ್ಭದಲ್ಲಿ ಸೊ ಇಲ್ಲಿ ಬೇರೆ ಹೆಚ್ಚೇನೂ ಹೇಳದೆ ವಧುವರರಿಗೆ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಸಂದರ್ಭಕ್ಕೆ ಹೆಚ್ಚು ಮತ್ತೆ ಅನುಷ್ಠಾನಿಗೆ ಹರಡಿಯವರಿಗೆ ವಂದಿಸಿದ ಶುಭ ಹಾರೈಕೆಯನ್ನು ಕೊಡ್ತಾ ಆದರ್ಶ ದಾಂಪತ್ಯವನ್ನು ನಾವು ನಡೆಸಿ ಒಂದು ಕೈ ಹರಡಿಯವರನ್ನೇ ಜಾಸ್ತಿ ಹಿಡಿ ಅಂತ ಹೇಳಿ ತುಂಬ ಸಾಂದರ್ಭಿಕವಾಗಿ ತುಂಬಾ ಮಿತವಾದ 2 ಮಾತುಗಳನ್ನ ಹರಣಿ ಅನುಷ್ಠಾನಕ್ಕೆ ಶುಭವಂತಹ ಸುಗತ ಶ್ರೀನಿವಾಸರಿಗೆ ಧನ್ಯವಾದಗಳನ್ನ ಅರ್ಪಿಸಿದರು. ಈಗ ಶ್ರೀ ಚಂದ್ರಶೇಖರ್ ಸರ್ ಅವರು 2 ನಿಮಿಷ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ಕನ್ನಡ ಹಂಪಿ ಯೂನಿವರ್ಸಿಟಿಯ ನಿವೃತ್ತ ಪ್ರೊಫೆಸರ್ ಆರ್ಥಿಕ ತಜ್ಞರು ಕೂಡ ಅವರು ಬಸವಣ್ಣನ ಹೊಸ ರೀತಿಯಲ್ಲಿ ವಚನ ಆಧಾರಿತ ಕಾರ್ಯಕ್ರಮಗಳ ಮೂಲಕ ವಿವಾಹಗಳು ನಡೀತಾ ಇದೆ. ಈ ವಿವಾಹದ ಸಂದರ್ಭದಲ್ಲಿ ವಧುವರರಿಗೆ ಅವರ ಬದುಕು ಚಂದವಾಗದೆ ಆಶೀರ್ವದಿಸಿ ಹನ್ನೊಂದು ಪರ್ವಗಳ ಒಂದು ವಚನ ಮೂಲಕ ಅವರು ತಮ್ಮ ಬದುಕನ್ನ ನಡೆಸಬೇಕು ಅನ್ನುವಂಥ ಮಾತುಗಳನ್ನು ಮಾತನಾಡುತ್ತೇನೆ. ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಣುತ್ತೆ. ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಣುತ್ತೆ. ದಂಪತಿ ಏಕೋಭಾವದಲ್ಲಿ ಭುವನೇಶ್ವರನಿಗೆ ಒಪ್ಪಿಗೆಯಾಗಿದೆ. ಇವೆಲ್ಲ ಸಂಧಾನವನ್ನು ನನಗೆ ಮಾತಾಡ್ತಾರೆ. ಎಲ್ಲರೂ ಈ ಕಡೆ ನೋಡಿರ್ತಾರೆ. ಯಾರೋ ಒಬ್ಬ ರಾಜಕಾರಣಿನ ಕರೆದು ನೀವು ಒಂದು 2 ನಿಮಿಷ ಮಾತಾಡಬೇಕು, ನಾಳೆ ಬಂದು ಅಂತ ಕೇಳಿದಂತೆ. ಅದಕ್ಕೆ ಆ ರಾಜಕಾರಣಿ ಹೇಳಿದಂತೆ, ಇಲ್ಲ 2 ನಿಮಿಷ ಮಾತಾಡಬೇಕು, ನಾನು ವಾರ ಅಭ್ಯಾಸ ಮಾಡಬೇಕು, ಗಂಟೆ ಮಾತಾಡಿದವರು ಯಾವ ಕರೆದು ಮಾತಾಡ್ತೀವಿ ಅಂತ ಹೇಳಿದಂತೆ. ನನಗೆ 2 ನಿಮಿಷ ಮಾತಾಡೋ ಅಂತ ಹೇಳಿದ್ದು. ನಾನಿಲ್ಲಿ ಬಂದಿರೋದು ಇದು ಸಾವಯವ ನೈಸರ್ಗಿಕ ಕೃಷಿಕರ ಒಂದು ನಮಗೆಲ್ಲರಿಗೂ ಕೂಡ ಈ ತರ ಸರಳ ಜೀವನ, ಸರಳವಾದ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲರನ್ನೂ ಒಳಗೊಂಡಂತೆ ಯೋಚಿಸುವುದು, ಆ ಥರ ಜೀವನ ಮಾಡೋದಕ್ಕೆ ಇನ್ನೊಂದು ಪ್ರಾರಂಭ ಅಂತಂದೇಳಿ ಕರಡಿ ಮತ್ತು ಅನುಷ್ಠರು ಅವರ ಜೀವನ ಬಹಳ ಸುಖಕರವಾಗಿರಲಿ. ಆದರೆ ನಾನು
ಕೆಲವು ಇದರೊಳಗೆ ಏನು ತೊಂದರೆ ಬರದಂತೆ ಅಂತೇಳಿ ನಾವು ಇದನ್ನು ಹೇಳಿದ್ರು. ಇನ್ಮೇಲೆ ಆ ತೊಂದರೆ ಬರದಂತೆ ಅನ್ನೋದನ್ನು ತೆಗೆದುಹಾಕಿ ಹೆಚ್ಚೆಚ್ಚು ಪ್ರೀತಿ ವಿಶ್ವಾಸ ಅವರಿಬ್ಬರ ಜೀವನದಲ್ಲಿ ಅವರ ತಂದೆ ತಾಯಿಯಂದರು ಇವ್ರನ್ನ ಹರಣಿಯನ್ನ ಮಗಳು ಅಂತ ಅನುಷ್ಠಾನ ಮಗ ಅಂತ ನೋಡ್ಕೊಂಡು ಅದರ ಪ್ರೀತಿ ವಿಶ್ವಾಸ ಹೆಚ್ಚಾಗುವಂತ ಒಂದು ಸಂಬಂಧಗಳನ್ನು ಬೆಳೆಸುವಂಥದ್ದು ಈ ಮದುವೆಯಿಂದ ಈಗಾಗಲೇ ಸಾಕಷ್ಟು ವಚನ ಮಾಂಗಲ್ಯ ಮದುವೆಗಳು ಆಗ್ತಿದ್ದಾವೆ. ಇದನ್ನು ಹೆಚ್ಚೆಚ್ಚು ಪ್ರಚಲಿತ ಮಾಡ್ತಾ ಹೋಗಬೇಕು. ನಾನು ಸಾಕಷ್ಟು ಇಸ್ಲಾಂ ಧರ್ಮದ ಮದುವೆಗಳಿಗೆ ಹೋಗ್ತಿರ್ತೀನಿ. ಇದಕ್ಕೂ ಅದಕ್ಕೂ ಹೆಚ್ಚಿನ ವ್ಯತ್ಯಾಸ ಏನು ಕಾಣಲಿಲ್ಲ ನನಗೆ. ಅಲ್ಲಿ ಕಬೂಲ್ ಭಯ ಅಂತ 3 ಸರಿ ಹೇಳ್ಬಿಟ್ರೆ ಅವರು ಗಂಡ ಹೆಂಡತಿ ತೀರ್ಮಾನ ಮಾಡಿಬಿಡ್ತಾರೆ. ಹಾಗೆ ಈಗ ನೀವು ಕಬೂಲ್ ಭಯ ಅಂತ ಹೇಳಿದಿರಿ, ಜೊತೆಗೆ ಒಬ್ಬರಿಗೊಬ್ಬರು ವಚನ ಕೊಟ್ಟಿದ್ದೀರಿ. ವಚನ ಮಾಂಗಲ್ಯ ಅಂತಂದ್ರೆ ಮಾತಿನ ಮೂಲಕ ಅದನ್ನ ಅಸ್ತಿತ್ವಕ್ಕೆ ತಂದಿದ್ದೀರಿ. ನೀವು ಗಂಡ ಹೆಂಡತಿ ಅನ್ನೋದನ್ನ ಮಾತಿನ ಮೂಲಕ, ನಮ್ಮ ಮಾತಿನಿಂದಲೇ ಎಲ್ಲರೂ ಸೃಷ್ಟಿಯಾಗಲು, ಪದದಿಂದ ಪ್ರಪಂಚ ಅಂತ ಹೇಳ್ತೀವಿ. ನಮ್ಮ ಮಾತಿನಿಂದ ಎಲ್ಲರೂ ಸೃಷ್ಟಿಯಾಗುತ್ತೆ. ಹಾಗಾಗಿ ನಿಮ್ಮ ಮಾತುಗಳಿಂದ ಈ ಮದುವೆ ಸೃಷ್ಟಿಯಾಗಿದೆ. ನಿಮ್ಮ ಜೀವನ ಸುಖಕರವಾಗಿರಲಿ. ಮುಂದೆ ನಾವೊಂದು ಸರ್ವೋದಯ ಅಂತಂದೇಳಿ ನಾವು ಆಲೋಚನೆ ಮಾಡ್ತೀವಿ. ಎಲ್ಲರನ್ನು ಒಳಗೊಂಡಂತೆ ಅಂತೇಳಿ ಅದರೊಳಗೆ ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ, ಆಡಳಿತ ಈ 5 ಕ್ಷೇತ್ರಗಳಲ್ಲಿ ಒಂದು ಹೊಸದಾದಂಥ ಒಂದು ಸರಳತೆ ಬರಬೇಕು, ಪರಿವರ್ತನೆ ಬರಬೇಕು, ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋದನ್ನ ನಮ್ಮೆಲ್ಲ ಮಠಾಧೀಶರು, ವಿಜ್ಞಾನಿಗಳು, ಎಲ್ಲ ಲೇಖಕರು, ಸಾಹಿತಿಗಳು, ನಟರು ಎಲ್ಲರೂ ಒಟ್ಟಾಗಿ ಸೇರಿ ಆ ಥರದ ಒಂದು ಭವಿಷ್ಯದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದೀವಿ. ಇಲ್ಲಿ ಮದುವೆಯಲ್ಲಿ ಭಾಗವಹಿಸಿರುವಂಥ ಎಲ್ಲರೂ ಕೂಡ ಅದರ ಒಂದು ಭಾಗ ಅಂತಂದೇಳಿ ಯೋಚನೆ ಮಾಡಿಕೊಂಡು ಎಲ್ಲರಿಗೂ ಶುಭವಾಗಿ ವಿಶೇಷವಾಗಿ ಅನೀಶ್ ಹಾಗೂ ಅರಣ್ಯ ಅವರಿಗೆ ಒಂದು ಒಳ್ಳೆ ಸಂತೋಷಮಯ ಜೀವನ ಮುಂದೆ ಇರಲಿ. ಅವರು ಅದರ ಮೂಲಕ ಪ್ರಪಂಚಕ್ಕೆ ಅವರು ಕೊಡುಗೆ ಆಗಲಿ ಅಂತಂದೇಳಿ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ನಾವೆರಡು ಮಾತಾಡ್ತಾರೆ. ದಯಮಾಡಿ ನೀವು ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕಿ ಪ್ಲೀಸ್. ಈ ದಿವಸ ಅಮೋಕ್ಷೆಯ ವೈದ್ಯರು ಸರ್ವವಾಗಿ ಶರಣಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಬಹಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಾಹಿತ್ಯ ಮಹಾಸ್ವಾಮಿಗಳು ಮತ್ತು ಅಭಿನಯ ಮಹಾಸ್ವಾಮಿಗಳು ವಹಿಸಿ ಈ ಕಾರ್ಯಕ್ರಮ ಪ್ರಾರಂಭಿಸಿರ್ತಕ್ಕಂಥ ಹಾಗೂ ಕಂಪ್ಯೂಟರ್ ಪ್ರಾಧ್ಯಾಪಕರಾದ ಸದಸ್ಯರಿದ್ದಾರೆ ಮತ್ತು ಕಂಪ್ಯೂಟರ್ ಶ್ರೀನಿವಾಸ ಅವರೆಲ್ಲ ಸರಳ ವಿವಾಹ ಅತ್ಯಂತ ಇವತ್ತು ಅವಶ್ಯಕವಾಗಿ ಬೇಕಾಗಿರ್ತಾರೆ. ಇವರು ಒಂದೊಂದು ಜೂಲೈ ಮತ್ತು ಈ ಒಂದು ವಿವಾಹಕ್ಕೆ ಕೂಡ ಯುವಕರಿಗೆ ಆದೇಶವಾಗಿರ್ತಾರೆ. ಯುವಕರು ಮುಂದಿನ ಯುವಕರು ಆದೇಶವಾಗಿರ್ತಾರೆ. ಇನ್ನು ಈ ವಿವಾಹದಲ್ಲಿ ಆದರೆ ಇವರಿಗೆ ಆದರ್ಶವಾಗಿಲ್ಲ. ಆದರೆ ಇವರು ಆದರ್ಶವನ್ನು ತೋರಿಸಿದರೆ ವಿವಾಹದಲ್ಲಿ ವ್ಯವಹಾರ ಬಂದರೆ ಅದು ವಿವಾಹನಾಗಬೇಕಂದು ಒಬ್ಬರು ವ್ಯಕ್ತಿಗಳ ದೈಹಿಕ ಸಮಾಧಾನ, ಅದೇ ಎರಡು ವ್ಯಕ್ತಿಗಳ ಹೃದಯ ಸಮಾಧಾನ ಮಾತನ್ನ ಮುಗಿಸಿಕೊಂಡು ಅದರಿಂದ ಶರೀರದ ಮಾತು ಇರ್ತಕ್ಕಂಥದ್ದು ನಾವು ಪುನಃ ನಡೆಯೋದಿಲ್ಲ. ನಡೆಯುವಂಥ ಮಾಡೋದು ಅವ್ರ ನುಡಿಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಿರೂಪಿಸಬಹುದು. ನಾವು ಪ್ರಯತ್ನಿಸಿದ್ರೆ ಅದಕ್ಕೆ ಅಪಾಯಗಳನ್ನು ಶರಣರ ನುಡಿಗಳನ್ನ ಅನುಸರಿಸಿ ನಿರೂಪಿಸಿ ನಿರೂಪಿಸತಕ್ಕಂಥದ್ದು ಬಹಳ ಸಂತೋಷ. ನಿಮ್ಮ ಈ ಭ್ರಷ್ಟಾಚಾರ ಆಂದೋಲನದ ಸದಸ್ಯರಾಗಿರ್ತಕ್ಕಂಥ ಪಂಡಿತವರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ಸಾವಿರ ಕೃಷಿ ಪ್ರೋತ್ಸಾಹಕ್ಕೆ ಒಂದು ಬದಲಾವಣೆ ತರತಕ್ಕಂಥ ಚಿಂತನೆ ಇಂಥ ವ್ಯಕ್ತಿಗೆ ಸಮಾಜದ ಇನ್ನೊಂದು ಸಕ್ರಿಯವಾಗಿ ಸಮಾಜದ ಪರಿವರ್ತನೆಗೆ ಇಂಥ ವಿವಾಹಗಳು ಇನ್ನೊಂದು ಹೆಚ್ಚಿಗೆ ನಡೆಯಬೇಕು. ಇದಕ್ಕೆ ಎಲ್ಲ ಸಹಕಾರ ಅವಶ್ಯಕ ಬಂದಿದೆ. ಏನು ನಡೆಯುತ್ತೆ ಏನು ನಡೆಯಬಹುದು ಸಾವಯವ ಅಂತ ವಿವಾಹಗಳು ಹೆಚ್ಚಿಗೆ ಆದರ್ಶವಾಗಿ ಯುವಕರಿಗೆ ಆದರ್ಶವಾಗಿ ಇವರ ಜೀವನ ಸುಖಮಯವಾದಂಥ
ಪ್ರತಿಭಟನೆ ಸುಖಜೀವನ ಆಗಲಿ ಆರಿಸಿ ಆರಂಭಿಸಬೇಕು. ಪೂಜ್ಯರಿಗೆ ಶರಣಾರ್ಥಿಗಳು. ಈಗ ಹೊಡಿಗೆರೆ ಪರಮ ಪೂಜ್ಯರು ವಾಸ್ತವವಾಗಿ ನಮ್ಮ ಪೂಜ್ಯ ಉಭಯಶ್ರೀಗಳಲ್ಲಿ ಶ್ರಮಶ್ರಮಾಗಳು ನೂತನ ದಂಪತಿಗಳೇ ಹಾಗೂ ಭೀಮನ್ ಮಾಡಿದ್ದಾರೆ ಚಂದ್ರಶೇಖರ್ ಮತ್ತು ಎಲ್ಲ ಕಾರ್ಯಮನೆ ಹಾಗೂ ಶರಣ ಮತ್ತು ನಮ್ಮ ಮಲ್ಲಿಕಾರ್ಜುನರೇ ನಮ್ಮ ಮಹಾರಾಜರೇ ಅವರು ಸಂಗಮವಾದವನ್ನು ಮಾಡಬೇಕು ಮಲ್ಲಿಕಾರ್ಜುನ ಬಹಳ ಇವತ್ತು ನೋಡಿ ಒಂದು ತಕ್ಷಣವೇ ಮುನ್ನಡೆ ವಾಣಿಜ್ಯ ಚಕ್ರವನ್ನ ಇಟ್ಟು ಕಮ್ಮಿಯನ್ನ ಇಟ್ಟು ನೋಡಿ ಹಿಂದೆ ಏನು ಮಾಡ್ತಾ ಇದ್ದೀವಿ ಹಿಂದಿನ ಮುಂದೆ ವಾಣಿಜ್ಯ ಚಕ್ರ ಎಲ್ಲದರೊಂದಿಗೆ ಹಿರಿಯರು ಏನು ಹಿಂದೆ ಮದುವೆ ಮಾಡ್ತಾ ಇದ್ದೆವು ಅದೇ ರೀತಿ ವಚನ ಪದ್ಧತಿಯಲ್ಲಿ ನಮ್ಮ ಮಹಾನೀಯವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನೀವು ಸರಳ ವಿವಾಹವನ್ನು ಮಾಡ್ತಾ ಇರುವಂಥದ್ದು. ಹಾಗೆಯೇ ಇವರೆಲ್ಲರೂ ಸಹ ಸಾಕಷ್ಟು ಜನರು ಬಹಳ ದೂರದಿಂದ ಸಂಬಂಧಿಕರಲ್ಲದೇ ಇರತಕ್ಕಂಥ ಎಲ್ಲ ಜನರು ಸಹ ಇವತ್ತು ನೋಡಬೇಕು, ಸರಳ ವಿವಾಹವನ್ನು ಮಾಡುವುದನ್ನ ನೋಡಬೇಕು ಅಂತ ಎಲ್ಲ ಬಂದಿರತಕ್ಕಂಥದ್ದು ತುಂಬಾ ಸಂತೋಷವಾಗ್ತಾ ಇದೆ. ಅದಕ್ಕೋಸ್ಕರ ಪ್ರತಿ ಬಸವ ಜಯಂತಿಯಲ್ಲಿ ನಾವು ಇಲ್ಲಿ ಈಗ ವಚನವನ್ನೆಲ್ಲ ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊಂಡಿದ್ದೇವೆ. ಒಂದು ಹಲವಾರು ರೀತಿಯಲ್ಲಿ ವಾಗ್ದಾನಗಳನ್ನ ಕೊಟ್ಟು ಉಚಿತವಾದ ಊಟವನ್ನು ಹಾಕಿ ಈಗ ವಚನವನ್ನೆಲ್ಲ ಮಾಡಬೇಕು ಅಂತೇಳಿ ಸಂಚಾಲಕರಾಗಿ ಮಾಡಬಹುದು. ನಮ್ಮ ಅಪ್ಪಳಿಸಿದರೆ ಹರಿಪ್ರಸಾದರೆ ಎಲ್ಲರೂ ಸಹ ಸೇರಿ ಪ್ರತಿ ವರ್ಷ ಈ ರೀತಿ ಮಾಡಬೇಕು. ಕೇವಲ 25 ಈ ತರ ಸರಳ ಮಾಡಬೇಕು. ನೋಡಿ ಇಲ್ಲ ಶಾಲೆಯ ಯಾವುದೇ ಹಣದ ವ್ಯಾಮೋಹ ಇಟ್ಟಿಲ್ಲ. ಅದಕ್ಕೋಸ್ಕರ ಎಲ್ಲವನ್ನೂ ಕೇವಲ ಸರಳ ವಿವಾಹವನ್ನು ಎಷ್ಟೊಂದು ವಿಚಾರವಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ನಿರ್ಮಾಣ ಈ ಕೃಷಿ ಮತ್ತು ಸಾವಯವ ಹೀಗೆ ಕೃಷಿ ಪ್ರಧಾನವಾದಂತಹ ಅನೇಕ ವಿಚಾರಗಳನ್ನು ಇದೇ ಇದರಲ್ಲಿ ಒಂದು ಸಣ್ಣ ಪಕ್ಷವನ್ನು 20 ಜನ ಸೇರಿ ಕೃಷಿಗಳಲ್ಲಿ ನಾವು ಮಾತಾಡಬೇಕು ಅಂದ್ರೆ ಅಲ್ಲಿ ನಿಯಮ ಕಾಣಿಸ್ತಾಯಿತು. ಅವರು ತಂದೆಯವರು JS ಪಡೆದವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಾಕಷ್ಟು ನಮ್ಮ ರಾಜ್ಯಕ್ಕೆ ಸಾಕಷ್ಟು ವಿಚಾರಧಾರೆಗಳನ್ನ ಮತ್ತು ಅನೇಕ ಕೆಲಸಗಳನ್ನ ಮಾಡಿರ್ತಕ್ಕಂಥ ಅವರ ಮಕ್ಕಳಾಗಿ ಜೀವನ ಮಾಡಿದ್ದಾರೆ. ಎಷ್ಟೊಂದು ದಿಲ್ಲಿಗೆ ಬಂದು ಮಾತನಾಡಿ ಅದೆಲ್ಲರೂ ಮುಂದೆ ಉನ್ನತ ಶಾಲೆಗಳನ್ನು ದೂರ ಇಟ್ಟು ನಮಗೆ ಸುಮಾರು ನೂರಾರು ಕೋಟಿ ಖರ್ಚು ಮಾಡಿ ನಮ್ಮ ದೇಶಕ್ಕೆ ಮಾಡ್ತಾ ಇರ್ತಾರೆ. ಆದರೆ ಸ್ವಾತಂತ್ರ್ಯ ಕೊಡಬೇಕು ಒಂದು ಲಕ್ಷ ಮಾಡ್ತಾರೆ. ಹೀಗಿರುವಾಗ ಎಲ್ಲರನ್ನೂ ದಟ್ಟವಾಗಿ ಕೇವಲ ಕಡಿಮೆ ಹಣದಲ್ಲಿ ಈ ಒಂದು ಸರಳ ವಿವಾಹವನ್ನು ಮಾಡ್ತಾ ಆಶೀರ್ವಾದಗಳಿಗೆ ಧನ್ಯವಾದಗಳು. ಇಂದು ಆಯೋಜಿಸಿರುವಂತಹ ಕಲ್ಯಾಣ ಮಹೋತ್ಸವ ಸಮಾರಂಭಕ್ಕೆ ಸಾಕ್ಷಿಭೂತರಾದಂತಹ ಉಭಯ ಶ್ರೀಗಳಲ್ಲಿ ಹಾಗೂ ಪ್ರಬುದ್ಧ ರಾಜಕಾರಣಿಗಳಾದಂತಹ ನಿರ್ಮಾಪಕರಲ್ಲಿ ಸಾಹಿತಿಗಳಲ್ಲಿ ಪತ್ರಕರ್ತರಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ನನ್ನ ಭಕ್ತಿಯ ಶರಣ ದಯವಿಟ್ಟು ನಿಮಗೆಲ್ಲರೂ ಗೊತ್ತಲೇ ಗೊತ್ತಾಗಲಿಲ್ಲ. ನೀವು ಯಾವಾಗ ಸುಮ್ಮನೆ ಅಂತ ಗೊತ್ತಾಗಿಲ್ಲ. ಎಲ್ಲ ದಯವಿಟ್ಟು ಈ ಕಡೆ ಗಮನ. ಇಂದು ಕೆಲವರಿಗೆ ಆಶ್ಚರ್ಯ,
ಕೆಲವರಿಗೆ ಇದು ನನ್ನ ವೈಚಿತ್ರ್ಯ ಅನಿಸಿರ್ಬೋದು, ಕೆಲವರಿಗೆ ಇದೇನಿಲ್ಲ ಬಹಳ ಹೊಸ ಪದ್ಧತಿ ಅಂತ ಅನಿಸಿರ್ಬೋದು. ಇದು ಬಹಳ ಹಳೆಯ ಪದ್ಧತಿ. ಈ ಪದ್ಧತಿ ಹುಟ್ಟಿ ಹತ್ರ 1000 ವರ್ಷಗಳಾಗಿದೆ. ಆದ್ರೆ ಇದನ್ನು ಮರೆತಿದ್ದು ಈಗ ಎಚ್ಚೆತ್ತು ಮತ್ತೆ ಅದನ್ನ ಪುನರಾವರ್ತನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಅನೇಕರಿಗೆ ವಿವಾಹದ ಉದ್ದೇಶ ಗೊತ್ತಿಲ್ಲ, ದಾಂಪತ್ಯದ ನಿರ್ವಹಣೆ ಗೊತ್ತಿಲ್ಲ, ಮನುಷ್ಯತ್ವ ಏನು ಅಂತ ಗೊತ್ತಿಲ್ಲ, ಯಾಕೆ ಹುಟ್ಟಿದ್ದೀನಿ, ಯಾರಿಗೆ ಬದುಕಬೇಕು, ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಹೀಗೆ ಮೃಗಗಳಿಗೂ ಕೂಡ ಸರಿಯಾದಂತಹ ಹೀನಾಯ ಜೀವನವನ್ನು ಮನುಷ್ಯ ಇವತ್ತು ರೂಪಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮನುಷ್ಯ ಜನ್ಮದ ನಿರ್ವಹಣೆ ಹೇಗಿರಬೇಕು, ಮನುಷ್ಯ ಜನ್ಮ ಯಾವ ರೀತಿಯಾಗಿ ಆದರ್ಶವಾಗಿ ಸಾಗಬೇಕು ಅಂತಕ್ಕಂಥ ಅಂಶಗಳು ಮನುಷ್ಯತ್ವವನ್ನ ಮರುಕಳಿಸಿ ಪ್ರತಿಷ್ಠಾಪಿಸುವಂತಹ ಅಂಶಗಳನ್ನ ಇವತ್ತು ಬಹಳ ಅವಶ್ಯಕವಾಗಿ ಮನುಕುಲ ಬೆಳೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಅನೇಕ ವಿವಾಹ ಆಗ್ತದೆ, ಸೂರ್ಯ ಚಂದ್ರ ಅಗ್ನಿ ಸಾಕ್ಷಿಯಾಗಿ ಆಗ್ತದೆ. ಆದ್ರೆ ಏನು ಮದುವೆ ಮಾಡಿಕೊಂಡು ಹೊರಗಡೆ ಹೋಗೋದ್ರೊಳಗೆ ವಿಚ್ಛೇದನ ಆದಂತಹ ವಿವಾಹಗಳನ್ನು ನೀವು ಕಂಡಿದ್ದೀರಿ. ಕುಟುಂಬಗಳಲ್ಲಿ ಸಮರಸ ಇಲ್ಲ. ಹಿಂದೆ ಅತ್ತೆ ಸೊಸೆ ವಯಸ್ಸಾದಂತವ್ರನ್ನ ನೋಡಿಕೊಳ್ಳುವಂತಹ ಪ್ರೀತಿ ಪ್ರೇಮ ಅಂತದೆಲ್ಲ ಇವತ್ತು ಮರೆಯಾಗಿದೆ. ಇವತ್ತು ಕುಟುಂಬದಲ್ಲಿ ಕಡೆ ಪಕ್ಷ ಗಂಡ ಹೆಂಡತಿ ಆದರೂ ಒಟ್ಟಿಗಿರುವಂತಹ ಪ್ರಸಂಗಗಳೇ ಕಡಿಮೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಈ ವಿವಾಹವನ್ನ ಇವತ್ತು ಆದರ್ಶಪ್ರಾಯರಾಗಿ ಆಗಿ ಗುರುಲಿಂಗ ಜನ್ಮದ ಸಾಕ್ಷಿಯಾಗಿ ಪ್ರತಿಜ್ಞೆಯನ್ನ ಮಾಡಿ ಇವತ್ತು ನೂತನವಾಗಿ ದಾಂಪತ್ಯ ಜೀವನಕ್ಕೆ ನೀವೆಲ್ಲ ಸಾಕ್ಷಿಯಾಗಿ ಹರಿಣಿ ಮತ್ತೆ ಅನುಷ್ ಅವರು ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಇವರ ಕುಟುಂಬದಲ್ಲಿ ಎಂದೆಂದಿಗೂ ಕೂಡ ಯಾವುದೇ ರೀತಿಯಾದಂತಹ ಅತಿಥಿ ಬೇಕೆ ಇರುವುದಕ್ಕೆ ಸದಾಕಾಲ ಆನಂದ ಸಾಗರವಾಗಿ ಆ ಕುಟುಂಬ ಸಾಗಬೇಕು. ಏಕೆಂದರೆ ಇವತ್ತು ಅನೇಕರು ಬೇರೆ ಬೇರೆ ಶಾಸ್ತ್ರ ಅಕ್ಕಿ ಹಾಲು ಮಂತ್ರ ಇತ್ಯಾದಿ ಒಂದು ವೆಚ್ಚಗಳನ್ನ ಮಾಡಿಕೊಂಡು ವಿವಾಹವನ್ನ ಮಾಡ್ತಾರಂತ ಉದ್ದೇಶ ಏನಂತಂದ್ರೆ ಭಯಕ್ಕೆ ಅನೇಕರು ಭಯ. ಇಲ್ಲಿ ಏನಾಗ್ಬಿಡುತ್ತೋ ನಮ್ಮ ಮಗಳ ಜೀವನ, ನಮ್ಮ ಮಗನ ಜೀವನ. ಇಲ್ಲಿ ಸಣ್ಣತನದಲ್ಲಿ ಆಗಿಲ್ಲ. ಸಣ್ಣತನದಲ್ಲಿ ನೆಮ್ಮದಿ ಸಮಯದಲ್ಲಿ ಶಿವಲಗ್ನ ಮೆಟ್ಟಿಗೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿನ ಮನೆ ಭಕ್ತ. ಗಂಡ ಕುಂದು ಪಾತ್ರದ ಪ್ರಸಾದ, ಹೆಂಡತಿ ಕುಂದು ಸೂರ್ಯವಂಶ. ಇಂಥವ್ರ ಭಾಗ ವಾಚಕ ಸತ್ಯವಿಲ್ಲದವರ ಜೊತೆ ಹೆಂಡದ ಅಡಗೆಯ ಹೊರಗೆ ಹೀಗೆ ಬದುಕಿನಲ್ಲಿ ಗಂಡ ಹೆಂಡತಿ ಸಮರಸವಾಗಿರಲಿ. ಇತ್ತೀಚಿನ ತೀರ್ಮಾನದಲ್ಲಿ ಗಂಡನಾಗಿರೋದು ಗೊತ್ತಿಲ್ಲ, ಹೆಂಡತಿಯಾಗಿರೋದು ಗೊತ್ತಿಲ್ಲ. ಗಂಡ ಹೆಂಡತಿ ಆದರೆ ಕುಟುಂಬ ಸಂಸಾರ ಬಹಳ ವಿನೋದವಾಗಿ ಸಮರಸವಾಗಿ ಸಾಗುತ್ತೆ. ಆದರೆ ಇಬ್ಬರು ಗಂಡನೇ ಆಗ್ತಿರ್ಬೇಕು. ಹೆಂಡತಿನೂ ಗಂಡಾಗಕ್ಕೆ ಹೆಚ್ಚು ಬಿಡ್ತಾರೆ, ಗಂಡನ ಗಂಡಾಗಕ್ಕೆ ಹೆಚ್ಚು ಬಿಡ್ತಾರೆ. ಹೀಗಾಗಿ ಅನೇಕ ಕುಟುಂಬಗಳಲ್ಲಿ ಬಿರುದುಗಳು. ಇವತ್ತಿನ ವೈವಾಹಿಕ ಜೀವನ ದುರಂತಕ್ಕೆ ಸಾಕ್ಷಿಯಾಗಿದ್ದಾರೆ. ಹಂಗಾಗಲಾರದು. ಮನುಕುಲದ ದಾರಿಯನ್ನ ಬಡಿಯನ್ನ ತಪ್ಪಿರುವಂತಹ ಸಂದರ್ಭ ಇದಾಗಿದೆ. ಇಂತಹ ಸಂದರ್ಭದಲ್ಲಿ ಮನುಕುಲಕ್ಕೆ ಸಾಕಷ್ಟು ಮೌಲ್ಯಭರಿತವಾದಂತಹ ಆದರ್ಶಗಳು ಬೇಕಾಗಿದ್ದಾವೆ. ಅಂತಹ ಮೌಲ್ಯಭರಿತ ಆದರ್ಶಗಳಿಂದ ಹೃದಯವನ್ನ, ಮನಸ್ಸನ್ನ, ಬುದ್ಧಿಯನ್ನ, ವೈಚಾರಿಕತೆಯನ್ನ ವಿಕಾಸ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅಂತಹ ವಿಚಾರಗಳ ಸರಣಿ ಶರಣ ತತ್ವ, ಶರಣರ ಆದರ್ಶ ಅಂತಕ್ಕಂಥದ್ದನ್ನೇ ಯಾವುದೋ ಒಂದು ಜಾತಿಯಾಗಿ, ಯಾವುದೋ ಒಂದು ಸಮುದಾಯವಾಗಿ ಇವತ್ತು ಮನೆ ಮಾಡಿದೆ. ಅದು ತಪ್ಪು. ಶರಣ ತತ್ವ ಸಮಗ್ರ ಮಾನವ ಕುಲದಲ್ಲಿ ಆತ್ಮಕಂಡಾಗಿರುವಂತಹ ಮಹಾಮಾನವವಾಗಿದೆ. ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಮನಗಾಣಬೇಕು. ಮನುಕುಲದ ಸ್ಪಷ್ಟವಾದ ನಿರ್ವಹಣಾ ಕ್ರಮ ಅಂದರೆ ಅದು ಶರಣ ತತ್ವ ಅಂತಕ್ಕಂಥದ್ದನ್ನು ನೆನಪಿಟ್ಟುಕೊಳ್ಬೇಕು. ಹಾಗೆಯೇ ಇವತ್ತು
ನೂತನವಾಗಿ ದಾಂಪತ್ಯ ಜೀವನಕ್ಕೆ ಪದಾರ್ಪಣೆ ಮಾಡಿದಾಗ ಹರಿಣಿ ಮತ್ತು ಮನುಷ್ಯರು ಬದುಕು ತುಂಬಾ ಆದರ್ಶವಾಗಿ ಮತ್ತು ಪಾಲಿಸಬೇಕು. ಶರಣ ತತ್ವದ ಮೂಲಕವಾಗಿ ದಾಂಪತ್ಯ ಜೀವನಕ್ಕೆ ಪದಾರ್ಪಣೆ ಮಾಡಿದಂತಹ ಇವರ ಬದುಕು ಸಮಾಜಕ್ಕೆ ಆದರ್ಶವಾಗಿರಲಿ. ಇವರ ಹೆಜ್ಜೆಯಲ್ಲಿ ಸಮಾಜ ನಡೆಯುವಂತಹ ವ್ಯವಸ್ಥೆ ಆಗಲಿ ಅಂತಹ ಆದರ್ಶಗಳ ಬದುಕನ್ನು ಬದುಕುವುದರ ಬದುಕಿನಲ್ಲಿ ಸಣ್ಣ ಪುಟ್ಟ ಹೆಣ್ಣುಮಕ್ಕಳ ಬರುವಂಥದ್ದು ಸಹಜ. ಅಂತಹ ಸಂದರ್ಭದಲ್ಲಿ ಇವತ್ತಿನ ಪ್ರಸಂಗವರಿಗೆ ನೆನಪಿನಲ್ಲಿ ನಾವು ವಚನವನ್ನು ಸ್ವೀಕಾರ ಮಾಡಿದ್ದೀವಿ, ಪ್ರತಿಜ್ಞೆಯನ್ನ ಮಾಡಿ ನಾವು ದಂಪತಿಗೆ ಸಾಗಿಸಿದ್ದೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಂತಹ ಪ್ರಸಂಗ ಬಂದರೂ ಕೂಡ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಸಹಿಸಿಕೊಂಡು ಸಹನೆ ಬಹಳ ದೊಡ್ಡ ಸಂಪತ್ತು. ಆ ಸಹನೆಯನ್ನ ಇಬ್ಬರು ಕೂಡ ನೋಡಬೇಕು. ಒಂದು ದಿನವೂ ಕೂಡ ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಯಾವುದೇ ರೀತಿಯ ಅನಾಹುತ, ದುಃಖ, ಕಷ್ಟ ಬದಲಾದಂತೆ ನೀವು ನಿರ್ವಹಿಸಬೇಕು ಅಂತಕ್ಕಂಥ ಆರೈಕೆಯನ್ನು ಮಾಡ್ತಾ ಈ ರೀತಿಯಾಗಿ ಯಾರಿಗಾದರೂ ಈ ಶರಣರ ನಮ್ಮ ಮಗಳನ್ನು ಕೂಡ ಮಾಡಬೇಕಂತ ಇಚ್ಛೆ ಯಾರಿಗಾದರೂ ಇರ್ತಾರೆ. ಯಾರಾದರೂ ಬಸವ ತತ್ವದ ಅನುಮಾನಗಳನ್ನು ಸಂಪರ್ಕಿಸಿ ಅವ್ರ ಕಡೆಯಿಂದ ಪೂರ್ವದಲ್ಲೇ ಮಾಹಿತಿ ಮಾರ್ಗದರ್ಶನಗಳನ್ನು ತಗೊಂಡ್ರೆ ಇನ್ನಷ್ಟು ಅರ್ಥಪೂರ್ಣವಾಗಿ ಆದರ್ಶಪ್ರಾಯವಾಗಿ ಮಾಡಬಹುದು ಅನ್ನೋದನ್ನು ನಿಮ್ಮ ಗಮನಕ್ಕೆ ಬರ್ತಾ ಈ ಸಂದರ್ಭದಲ್ಲಿ ಈಗ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿದಂತಹ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಮಾಡ್ತಾ ಇದ್ದೇನೆ. ಹಾಗೂ ಎಲ್ಲರೂ ಕೂಡ ವಿವಾಹ ಮಹೋತ್ಸವಗಳಲ್ಲಿ ಅಕ್ಕಿ ಅಕ್ಷತೆಯನ್ನು ತಲೆಗೆ ಹಾಕಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಅನ್ನವಿರುವಂತಹ ಪ್ರಾಣಗಳು ಜಗತ್ತನ್ನು ತಂದೆಗಳು ಅನ್ನದ ಪ್ರಾಧಾನ್ಯತೆಯನ್ನು ದೈವತ್ವಕ್ಕೆ ಇರಿಸಿದ್ದಾರೆ. ಅಂತಹ ಅಕ್ಕಿಗಳನ್ನು ಬಿಸಾಕಿ ಇಡುವುದು ಅದನ್ನೇನೋ ಒಂದು ರೀತಿಯ ಅವಮಾನ ಅದನ್ನು ಎಷ್ಟು ಉತ್ಪನ್ನ ಅಂತ ಭಾವಿಸಿ ಮತ್ತೆ ಹಾಲು ತುಪ್ಪ ಎಲ್ಲ ಎರೆದು ಹಾಳು ಮಾಡುವಂತಹ ಕೆಟ್ಟ ವ್ಯವಸ್ಥೆಗಳನ್ನು ದೂರೀಕರಿಸಿ ಈಗ ನೀವು ವಧುವರರಿಗೆ ಶುಭವನ್ನು ಹಾರೈಸಬೇಕು. ಯಾವ ರೀತಿ ಎಲ್ಲಿಂದಲೂ ಎಲ್ಲಿ ಕಡೆ ಎಸಿಬೇಡಿ, ಸಾಲಾಗಿ ಬಂದು ಬಲಭಾಗದಿಂದ ಬಂದು ಎಡಭಾಗದಿಂದ ಬಂದು ಬಲವಾಗಿ ಹೋಗ್ಬೇಡಿ. ಇಲ್ಲಿ ಪುಷ್ಪದ ಬುಟ್ಟಿಗೆ ಈ ಪುಷ್ಪವನ್ನ ಇಬ್ಬರಿಗೂ ತಲೆ ಮೇಲೆ ಹಾಕುವ ಮೂಲಕ ನಿಮ್ಮ ಬದುಕು ಶುಭವಾಗಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡ ಈಗ ಬಂದು ನಿಧಾನಕ್ಕೆ ಸಾಲಾಗಿ ಪುಷ್ಪವೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೇನೆ.
ಹೌದೇನಪ್ಪ? ಹೇ ಯಾರಿಷ್ಟು ಸುಂದರಿ ಅಂತೂ ಈ ಲೋಕ ಬೆಚ್ಚಿ ಬೆರಗು ಆಗುತ್ತಾ ನೋಡೋಕೆ ನನ್ನಾಕೆ ಏನು? ಬೊಂಬೆ ಬೊಂಬೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ನಂಗಂತ ಹುಟ್ಟಿ ಬಂದ ಚೆಲ್ವಿ ಇವಳೇನೆ ಬೆಲ್ ಬೆಲ್ ಬೆಲ್ಲ ಹೊಡಿತಾಳೆ ಎದೆಯ ಒಳಗೆ ಖಲ್ ಖಲ್ ಖಲ್ಲು ಅಂತೈತೆ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುಂಜೆ ಧನ್ ಧನ್ ಧಣ್ಣು ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ ಆ ಲಜ್ಜೆ ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರಳೆ ಹಿಮದ ಬೆಂದು ಕಣ್ಣುಗಳೇ ನನ್ನ ಬಾಳ ಹೆಣ್ಣಿಬಳೆ ಜೀವಮಾನ ಸಾಲಲಾರದು ಅಂದ ಹೊಗಳೋಕೆ ಘಲ್ 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 ಅಂತೈತೆ ಎದೆಯ ಒಳಗೆ ಬೆಲ್ 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 ಹೊಡಿತಾಳೆ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುಂಗೆ ಘನ್ ಘನ್ ಘನ್ನು ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ರಾಯನ ಮಗಳು ರತ್ತು ರತ್ತು ಭೀಮನ ಮಗಳು ಬಿಟ್ಟು ಬಿಟ್ಟು ಯಾರೇ ಯವ್ವಿ ಸುಂದರಾಂಗ ಸರದಾರ ಯವ್ವಿ ಯವ್ವಿ ಮುದ್ದು ಮಾರ ಸೌಕಾರ ಬಾ ನನ್ನ ಚೆನ್ನೆ ಅಂತಾನೆ ನಿನ್ನೆ ನೋಡ್ತಾನೆ ಸನ್ನೆ ಮಾಡ್ತಾನೆ ಕಣ್ ಕಣ್ ಕಣ್ಣು ಹೊಡಿತಾನೆ ನನ್ನ ನೋಡಿ ಹಣ್ ಹಣ್ ಹಣ್ಣು ಅಂತಾನೆ ಡಬ್ ಡಬ್ ಡಬ್ಬು ಅಂತೈತೆ ನನ್ನ ಗುಂಡಿಗೆ ಲವ್ 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 ಅಂತೈತೆ ಪಾದ ಸೋಕಿ ಪಾಪ ಹೋಯ್ತು ಧರಣಿಗೆ ಆ ನೋಟ ತಾಕಿ ಜೀವ ಬಂತು ಧಮನಿಗೆ ಕುಚೇಲ ಈ ಹೈದ ಕುಬೇರ ಆಗೋದ ಕಣ್ಣಿಂದ ಇಬ್ಬಳ ಅಂದ ಚಂದ ಕಂಡಾಗ ಏನು ಹೇಳಿ ಅಂದಾನ ಸಾಲುತ್ತಿಲ್ಲ ವ್ಯಾಕರಣ ಕಣ್ಣಿನಾಗೆ ಬಾಳನ ಬೀಸುತ್ತಾಳೆ ನೋಡಣ್ಣ ಯಾರೇ ಆದ್ರೂ ಪ್ರೀತಿ ಮಾಡಲು ಸ್ಫೂರ್ತಿ ನನ್ನವಳು ಬೆಲ್ 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 ಹೊಡಿತಾಳೆ ಎದೆಯ ಒಳಗೆ ಘಲ್ ಘಲ್ ಘಲ್ಲು ಅಂತೈತೆ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುಂಟೆ ಧನ್ ಧನ್ ಧನ್ನು ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು
ಸೆಳೆಯುವ ಗೆಳೆಯನೇ ನಿನ್ನ ಮಾತೆ ಬೇರೆ ಕನಸಿಗೆ ಕರೆಯುವ ಚೆಲುವನೇ ನಿನ್ನ ರೀತಿ ಬೇರೆ ಅಚ್ಚರಿ ಏನಿದೆ ಅಕ್ಕರೆ ಆದರೆ ಕೌತುಕ ನೀನು ತೋರಿ ಮೋಹಕ ನನ್ನ ದಾರಿ ಯಾತಕ್ಕೆ ಯಾರ ಸಾಬರಿ ನೀನಿಂತೆ ನೀಡುತ್ತಾ ಕಣ್ಣಿನಲ್ಲೇ ಉತ್ತರ ನಾನಾದೆ ಹಾಡುತ್ತಾ ಇನ್ನು ಸ್ವಲ್ಪ ಹತ್ತಿರ ಉಸಿರಿನ ಬಿಸಿಯಲಿ ಕರಗಿತು ಎಲ್ಲ ದೂರ ಈ ಕಣ್ಣ ಮಿಂಚಲ್ಲಿ ಸಮಾಚಾರ ನಿಂದೇನೆ ನಿನ್ನಲ್ಲೂ ನನ್ನಲ್ಲೂ ಇರೋ ಜೀವ ಒಂದೇನೆ ಮುನಿಯುವ ಮುನ್ನವೇ ಮೋಹಿಸು ನೀನೇ ಗಮನವ ಸೆಳೆಯುವ ಗೆಳೆಯನೇ ನಿನ್ನ ಮಾತೆ ಬೇರೆ ಕನಸಿಗೆ ಕರೆಯುವ ಚೆಲುವನೇ ನಿನ್ನ ರೀತಿ ಬೇರೆ ಅಚ್ಚರಿ ಏನಿದೆ ಅಕ್ಕರೆ ಆದರೆ sunshine, give me just a sign. Forever, forever, you will be mine. Oh, my sunshine, give me just a sign. Forever, forever, mine, oh, mine. ನಿಂತಲ್ಲೇ ನಿನ್ನತ್ತ ನನ್ನ ಪ್ರಾಣ ಹೋಗಿದೆ ತಂತಾನೆ ಈ ಮೌನ ಭಾವಪೂರ್ಣವಾಗಿದೆ ಕನಸಿನ ಪರಿವಿಡಿ ಪುಟವಿದೆ ಕಣ್ಣ ಮುಂದೆ ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾಲೆ ಬರೆಯುವ ಮುನ್ನವೇ ಓದು ನಿವೋಲೆ ಗಮನವ ಸೆಳೆಯುವ ಗೆಳೆಯನೇ ನಿನ್ನ ಮಾತೆ ಬೇರೆ ಕನಸಿಗೆ ಕರೆಯುವ ಚೆಲುವನೇ ನಿನ್ನ ರೀತಿ ಬೇರೆ ಅಚ್ಚರಿ ಏನಿದೆ ಅಕ್ಕರೆ ಆದರೆ ನೆನಪಿದೆ ಮೊದಲ ನೋಟ ನೆನಪಿದೆ ಮೊದಲ ಸ್ಪರ್ಶ ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ ನೆನಪಿದೆ ಮೊದಲ ಕನಸು ನೆನಪಿದೆ ಮೊದಲ ಮುನಿಸು ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ
ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆಗೆಜ್ಜೆಯ ಸವಿಸತ್ತು ಪ್ರೇಮನಾದವು ಎದೆ ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು ಬರೆದು ಹೆಸರ ಕಾಮನವು ಏನೋ ನೋಡಿಯೋ ಮುಂಗಾರು ಮಳೆಯೇ ನಿನ್ನ ಹನಿಗಳ ಮೇಲೆ ಮಾತಲ್ಲಿ ಜೇನು ತುಂಬಿ ನೂರೆಂಟು ಹೇಳುವೆ ನನಗಿಂತ ಚೆಲುವ ಬರಲು ನೀ ಹಿಂದೆ ಓಡುವೆ ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು ನಿನಗಾಗಿಯೇ ಬಾಳುವೆ ಇನ್ನು ನಾನು ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಹೇಗೆ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ಆ ಸೂರ್ಯ ಚಂದ್ರ ಸಾಕ್ಷಿ ತಂಗಾಳಿ ಸಾಕ್ಷಿಯೋ ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯು ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು ಆನಂದದ ಕಂಬನಿ ತಂದೆ ನೀನು ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಹೇಗೆ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಹಗಲಲಿ ತಿರುಗಿ ಬಳಲಿದೆ ಇರುಳಲಿ ಬಯಸಿ ಕೊರಗಿದೆ ದಿನವೂ ನಿನ್ನ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ
ತೇಲಾಡು ಮೂಡವಾಗಿ ಕಡಲಿಂದ ಬೇರೆಯಾಗಿ ತೇಲಾಡು ಮೂಡವಾಗಿ ಕರಗುತ್ತ ಧರೆಗೆ ಇಳಿಯುವುದು ಹರಿಯುತ್ತ ಕಡಲ ಬೆರೆವುದು ನಮ್ಮಿ ಬಾಳಿನ ಬಗೆಯಿದು ನಿನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ ಕಣ್ಣಲ್ಲಿ ಮೂಡಿದೆ ಹನಿಗವನ ಕಾಯಿಸಿನಿ ಕಾಡಿದರೆ ನೂತನ ಭಾವದ ಆಗಮನ ನೀ ಬಿಡದೆ ನೋಡಿದರೆ ನಿನ ಧ್ಯಾನದಿ ನಿನ್ನದೆ ತೋಳಿನಲ್ಲಿ ಹೀಗೆ ಇರಬಹುದೇ ಈ ಧ್ಯಾನವ ಕಂಡರೆ ದೇವರಿಗೂ ಕೋಪವು ಬರಬಹುದೇ ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ನೆನಪಿನ ಹೂಗಳ ಬೀಸಣಿಗೆ ನೀ ಬರುವ ದಾರಿಯಲ್ಲಿ ಓಡಿದೆ ದೂರಕ್ಕೆ ಬೇಸರಿಗೆ ನೀನಿರುವ ಊರಿನಲ್ಲಿ ಅನುಮಾನವೇ ಇಲ್ಲದೆ ಕನಸಿನಲ್ಲಿ ಮೆಲ್ಲಗೆ ಬರಬಹುದೇ ಅಲೆಮಾರಿಯ ಹೃದಯದ ಡೇರೆಯಲ್ಲಿ ನೀನು ಇರಬಹುದೇ ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಇಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ ವ್ಯಾಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ ನಿನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಚಂದಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಹೂ ಎಂದಳು ಅಂತರಂಗ ಹಾಲಾಯಿತು ಅಂತೂ ಇಂತು ಹೆಪ್ಪಾಯಿತು ಪ್ರತಿ ಜನ್ಮಕ್ಕಿವಳೆ ಎಂದು ಒಪ್ಪಾಯಿತು ಅಭಿಮಾನಕ್ಕೂ ಇವಳೇ ಅನುಬಂಧಕ್ಕೂ ಇವಳೇ ಅನುರಾಗವು ಇವಳೇ ಅನುಗಾಲವು ಇವಳೇನೆ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ನನ್ನಾಣೆ
ಆಗುಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ಧರೆಗಿಳಿದ ಮಂದಾರ ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕೋ ಕಾಣೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಮುತ್ತಂತೆ ಹಾಲೆಜ್ಜೆ ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಹಿಮದ ಬಿಂದು ಕಣ್ಣುಗಳೇ ನನ್ನ ಬಾಳ ಹೆಣ್ಣಿವಳೆ ಜೀವಮಾನ ಸಾಲಲಾರದು ಅಂದ ಹೊಗಳೋಕೆ ಗಲ್ ಗಲ್ ಗಲ್ಲುವಂತೈತೆ ಹೃದಯ ಒಳಗೆ ಬೆಲ್ ಬೆಲ್ ಬೆಲ್ಲು ಹೊಡಿತಾಳೆ ಹಾ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುನ್ಗೆ ಠಣ್ ಠಣ್ ಠಣ್ಣು ಅಂತೈತೆ ಏನು ಹೇಳಲಿ ನಾನು ಹೊಸತರ ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೆ ಗೊಂದಲ ನೀನೆ ಉತ್ತರ ಮೌನದಲ್ಲೇ ಮಾತನಾಡುವ ಮಾಯೆ ನೀನೆ ಮೂರು ಭಾವ ಸೇರಿ ಮೂಡಿದ